ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 2025ರಲ್ಲಿ ನಡೆದಂತಹ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸೊಲ್ಯೂಷನ್ ಮಾಡಿದ್ದೀವಿ ಎಲ್ಲ ಶಿಫ್ಟ್ಗಳನ್ನು. ಭಾಳ ಜನ ಸರ್ 2023 ಮತ್ತು 2024 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳ್ರಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಕ್ವಶನ್ಗಳನ್ನು ತಂದಿದ್ದೀನಿ. ಮತ್ತು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಮತ್ತೆ ಕ್ವಶನ್ಗಳನ್ನು ತರ್ತೀನಿ. ಓಕೆ, ಈ ಕ್ಲಾಸಲ್ಲಿ ಏನು ಮಾಡಿದ್ರು ಅಂತಂದ್ರೆ, ಈಗ 2023 ಹಾಗೂ 2024ರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವೆ. ಅವುಗಳನ್ನ ಯಾವ ರೀತಿ ಎಷ್ಟು ಶಾರ್ಟ್ಕಟ್ಟಾಗಿ ಮಾಡ್ಬೋದು ಅಂತೇಳಿ ಹೇಳ್ತೀನಿ ವಿದಿನ್ 10 ಸೆಕೆಂಡ್ ಒಳಗೆ. ಯಾಕಂದರೆ ಮ್ಯಾಥ್ಸ್ ಒಳಗೆ ಟೈಮ್ ಮೇಂಟೆನೆನ್ಸ್ ಭಾಳಷ್ಟು ಇಂಪಾರ್ಟೆಂಟ್. ಓಕೆ, ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೇ ಬಿಡೋಣ. ಅದೇ ರೀತಿ ಪ್ರಿವಿಯಸ್ ಯಾರ್ಯಾರು ನೋಡಿಲ್ಲ ಅವುಗಳನ್ನ ಕೂಡ ಕ್ಲಾಸಸ್ಸನ್ನು ನೋಡಿರಿ. 2025 ಎಲ್ಲ ಶಿಫ್ಟ್ಗಳನ್ನೇ ಅನಾಲಿಸಿಸ್ ಮಾಡಿದ್ದೀನಿ. ಓಕೆ, ಡನ್. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಫಸ್ಟ್ ಕ್ವಶನನ್ನು ನೋಡಿರಿ ಏನದ ಅಂತೇಳಿ. ಓಕೆ, ನಿನ್ನೆ ಅಪ್ಡೇಟ್ ಮಾಡಿದ್ದೀನಿ ಏನೋ ಕ್ವಶನ್ ಮಾಡ್ತೀನಿ ಅಂತೇಳಿ. ಸೊ ಇವತ್ತು ಫುಲ್ ಕ್ಲಾಸನ್ನು ಮಾಡ್ತೀನಿ. ಅಂಗಡಿಯವನು 10% ರಿಯಾಯಿತಿಯನ್ನು ನೀಡಿದರೆ ಅವನು 10% ಲಾಭವನ್ನು ಗಳಿಸುತ್ತಾನೆ. ನೋಡಿರಿ ಏನದ ರೀ, 10% ರಿಯಾಯಿತಿ ನೀಡಂದ್ರೆ 10% ರಿಯಾಯಿತಿ ಅಂದ್ರೆ 90ಕ್ಕೆ ಮಾರಿದಂದ್ರೆ ಅವಾಗ 10% ಲಾಭ ಸಿಗುತ್ತೆ. ಹಾಗಾದ್ರೆ ಅವನು 25ರಷ್ಟು ರಿಯಾಯಿತಿಯನ್ನು ನೀಡಿದರೆ ಎಷ್ಟು ಶೇಕಡ ಲಾಭ ಅಥವಾ ನಷ್ಟ ದೊರೆಯುತ್ತದೆ? ಇದು 13ನೇ ತಾರೀಕು 2023 ಜನವರಿ 1ನೇ ಶಿಫ್ಟ್ ಒಳಗೆ ಕೇಳಿದ್ದು. ಈ 0 ಹೋಯಿತು, ಇಲ್ಲಿ 9 ಹಾಗೆ ಐತಿ. ಇಲ್ಲಿ 11 × 25% ಲಾಭ ಅಂತಂದ್ರೆ 25% ರಿಯಾಯಿತಿ ನೀಡಿದಂದ್ರೆ 75ಕ್ಕೆ ಮಾರ್ಯಾನ. ಹೌದಾ? ಈಗ 25 3 25 4 ಈ 4 ಈ ಕಡೆ ಕಳಿಸ್ರಿ. ಇಲ್ಲಿ 11 × 3 ಅಂತಂದ್ರೆ 33, ಇಲ್ಲಿ 36. ಡಿಫ್ರೆನ್ಸ್ ಎಷ್ಟದ ರೀ? 3. ಎಷ್ಟಕ್ಕೆ? 36 ಅಂದ್ರೆ 100ಕ್ಕೆ ಎಷ್ಟು? ಹೌದಾ? ಎಷ್ಟೆಲ್ಲ ಹೊಡಿತೀರಿ? 4 9 36, 4 2 4 5 ಅಂದ್ರೆ 75/9 ಅಂತ ಬಂತು. ಆದರೆ ಆಪ್ಷನ್ ಒಳಗೆ ಇಲ್ಲ. ಹೌದಾ? ಅಂದ್ರೆ ಈಗ ಪಾಯಿಂಟ್ ಒಳಗಡೆ ಅಂತ ಬರ್ತೈತೆ. ಪಾಯಿಂಟ್ ಒಳಗೆ ಇದ್ದದ್ದು ಯಾವುದು? ಒಂದೇ ಆಪ್ಷನ್ 8.333. 9 1 9 8 9 3 9 3. ಓಕೆ, ಡನ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್ ಆಗುತ್ತಾ 2023ರಲ್ಲಿ ಕೂಡ ಸ್ವಲ್ಪ ಮಾಡ್ರೇಟ್ ಆಗಿ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡಿರಿ. 20 ದಿನಗಳಲ್ಲಿ 80ರಷ್ಟು ಕೆಲಸವನ್ನು ಪೂರ್ಣಗೊಳಿಸುವ. ನೋಡಿರಿ, 80ರಷ್ಟು ಕೆಲಸವನ್ನು 20 ದಿನಗಳಲ್ಲಿ ಮುಗಿಸುವನು. ಅದೇ ರೀತಿ ನಂತರ ಬಿ ಎಗೆ ಸೇರುತ್ತಾನೆ. ಅಂದರೆ ಬಿ ಮತ್ತು ಎಗೆ ಸೇರ್ತಾರೆ ಮತ್ತು ಅವರು ಉಳಿದ ಕೆಲಸವನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಬಿ ಮಾತ್ರ ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾನೆ? ನೋಡಿರಿ, ಈಗ 80 ಇದ್ದದ್ದು 20 ಆಗಿತ್ತು ಅಂದ್ರೆ ಇದಕ್ಕೆ ಮಲ್ಟಿಫಿಕೇಷನ್ ಎಷ್ಟು ಮಾಡ್ಯಾರ? ಇದಕ್ಕೆ × 4 ಮಾಡ್ಯಾರ. ಅದೇ ರೀತಿ ಈಗ 100 ಅಂದರೆ ಎಷ್ಟಾಯ್ತು ರೀ? 25 ಆಯ್ತು. ಅದೇ ರೀತಿ 100 ಅಂದರೆ 25 ಆಯ್ತು. ಈಗ ಎ ಅನ್ನವ 25 ದಿವಸ ಕೆಲಸ ಮಾಡ್ತಾನೆ, ಫುಲ್ ಕೆಲಸ. ಇದು ಏದಿದು. ಹೌದಾ? ಏದು ಏನಾಯ್ತು ರೀ? ಫುಲ್ ಕೆಲಸ 25 ದಿನದಾಗ ಮಾಡ್ತಾನೆ. ಈಗ ಇಬ್ಬರು ಸೇರ್ ಮಾಡ್ತಾರಂತಂದಾಗ ನೋಡಿರಿ, ಇಬ್ಬರು ಸೇರ್ ಮಾಡ್ತಾರಂದಾಗ ನೋಡಿರಿ, ಎ ಪ್ಲಸ್ ಬಿ = 20% ಏನಾಯಿತು? 3 ಆಯಿತು. ಹೌದಾ? ಅಂದಾಗ 3 ದಿನದಾಗ ಮುಗಿಸ್ತಾರೆ ಇಬ್ಬರು ಕೂಡಿ. ಹಾಗಾದ್ರೆ 100 ಅಂದರೆ ಎಷ್ಟು? 100 ಇದ್ದದ್ದು ಏನಾಗೈತೆ ರೀ? ಇಂಟು ಎಷ್ಟು ಮಾಡ್ಯಾರ? 5 ಆಗೈತಿ. ಅದೇ ರೀತಿ ಇದಕ್ಕೂ × 5 ಮಾಡಿರಿ. ಎಷ್ಟು ಬಂತು? 15 ದಿನ ಬಂತು. ಅಂದ್ರೆ ಎ ಪ್ಲಸ್ ಬಿ ಎಷ್ಟು ದಿನದಾಗ ಮಾಡ್ತಾರೆ ರೀ? 15 ದಿನದಾಗ ಮಾಡ್ತಾರೆ. ಹೌದಾ? ನನಗೆ ಎ ಪ್ಲಸ್ ಬಿದು ಸಿಕ್ತು, ಎ ಒಬ್ಬರದ ಸಿಕ್ತು. ಈಗ ಅವ್ರು ಕೇಳಿದ್ದೇನು? ಬಿ ಅಲೋನ್ ಕ್ಯಾನ್ ಅಂದ್ರೆ ಬಿ ಒಬ್ಬನೇ ಎಷ್ಟು ದಿನದಾಗ ಮಾಡ್ತಾನೆ? ಬಿ ಒಬ್ಬನ ಅಂತಂದ್ರೆ ಟೋಟಲ್ ಕೆಲಸ 25 ದಿನದಾಗ ಮಾಡ್ತಾನವ ಎದು. ಆಮೇಲೆ ಒಂದು 15 ಡಿವೈಡೆಡ್ ಬೈ ಎ ಮೈನಸ್ ಬಿ ಅಂತಂದ್ರೆ 25 - 15 ಅಂದ್ರೆ 10. ಓಕೆ, 5 2 5 3 ಅಂದ್ರೆ 75 / 2 ಅಂತಂದಾಗ ಎಷ್ಟು ಬಂತು? 37.5 37.5 ಡೇಸ್. ಯಾರು? ಬಿ ಒಬ್ಬನೇ ಮಾಡ್ಬೇಕಂತಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿರಿ, ವೆರಿ ಸಿಂಪಲ್, ಆದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿ ಮಾಡಬೇಕಾಗತ್ತೆ. ಓಕೆ, ಡನ್. ಓಕೆ, ನೆಕ್ಸ್ಟು ಥರ್ಡ್ ಕ್ವಶನನ್ನು ನೋಡಿರಿ. 50,000 ಮೊತ್ತದ
ಸಂಯುಕ್ತ ಬಡ್ಡಿ ಅಂದರೆ ಚಕ್ರ ಬಡ್ಡಿ ವಾರ್ಷಿಕವಾಗಿ 6% ದರದಲ್ಲಿ 2 ವರ್ಷಗಳ ಕೊನೆಯಲ್ಲಿ ಅರ್ಧವಾರ್ಷಿಕವಾಗಿ ಸಂಯೋಜಿಸಿದಾಗ ನೋಡಿ, ಅರ್ಧವಾರ್ಷಿಕವಾಗಿ ಅದ. ಅರ್ಧವಾರ್ಷಿಕವಾಗಿ ಅಂತಂದಾಗ ಫಸ್ಟಿಗೆ ನನಗೆ ಈಗ ಟೈಮ್ ಎಷ್ಟು ಅದ ರೀ? ಟೈಮ್ 2 ವರ್ಷ ಅದ ರೀ. ಓಕೆ, ಇಲ್ಲಿ ಅರ್ಧವಾರ್ಷಿಕವಾಗಿ ಸಂಯೋಜಿಸಿದಾಗ ಅಂತಂದ್ರೆ 2 ವರ್ಷವನ್ನು ನಾನು ಹೆಂಗೆ ಬರಿತೀನಿ? ಅರ್ಧ 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 ಅಂದ್ರೆ ಟಿ ಈಕ್ವಲ್ ಟು ಎಷ್ಟು ಆಯ್ತು ರೀ? 4 ಆಯ್ತಾ? ಅದೇ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅದ ರೀ? 6% ಅದ. ಇಲ್ಲಿ ಅರ್ಧ ವರ್ಷಕ್ಕೆ ಅಂತಂದ್ರೆ 6/2 ಅಂತಂದಾಗ ನಮ್ದು ಎಷ್ಟಾಯಿತು? 3% ಆಯಿತು. ಹೌದಾ? ನನಗೆ ಟಿ ವ್ಯಾಲ್ಯೂ ಸಿಕ್ತು, ಆರ್ ವ್ಯಾಲ್ಯೂ ಸಿಕ್ತು ಅರ್ಧ ವಾರ್ಷಿಕ ಅಂದಾಗ. ಈಗ ನಾನು A+B ಹಾಕೋದೈತಲ್ಲ ಫಾರ್ಮುಲಾ ಒಳಗೆ, ಅಲ್ಲಿ ಹಾಕ್ರಿ. ಏನದ ರೀ? 3%, ಇದು 3 ಪ್ಲಸ್ 3 × 3/100. ಹೌದಾ? ಇಲ್ಲಿ ಏನು ಬರುತ್ತೆ ರೀ? 6.09. ಅದೇ ರೀತಿ ಇನ್ನೊಂದು ವರ್ಷಕ್ಕೆ 6.09 ಬಂತು. ಇಲ್ಲಿ 2 ಬಂದು. ಈಗ ಮತ್ತೆ ಅದೇ ರೀತಿ ಫಾರ್ಮುಲಾ ಒಳಗೆ ಹಾಕಿದ್ರೆ ಏನೈತೆ ರೀ? 6.09 ಪ್ಲಸ್ 6.09. ಹೌದಾ? ಆಮೇಲೆ ಪ್ಲಸ್ 6. ನೆಕ್ಸ್ಟ್ ಪೇಜ್ ಒಳಗೆ ಬಂತು ನೋಡಿರಿ. ಈಗ ನನಗೆ ಇವೆರಡು ಸಿಕ್ಕು. ಓಕೆ, ಇದ್ರಂಗೆ ನನಗೆ 2% ಮಾಡಬೇಕು. ಅಂದ್ರೆ 6.09 ಪ್ಲಸ್ 6.09 ವೆರಿ ಇಂಪಾರ್ಟೆಂಟ್. 6.09 ಇಂಟು 6.09/100 ಅಂದರೆ ಪ್ಲಸ್ ಆರ್ ಮೈನಸ್ ಐತಲ್ಲ ಫಾರ್ಮುಲಾ, ಅದರೊಳಗೆ ಹಾಕಿದ್ರೆ ಇದು ನಾನು ಸೊಲ್ಯೂಷನ್ ಮಾಡಿದರೆ 6 6 12 12 ಇದನ್ನು ಬಿಟ್ಬಿಡ್ರಿ. ಆಮೇಲೆ ಪಾಯಿಂಟ್ದಾಗ ಅಂತಂದ್ರೆ 6 6 12 ಅಂದ್ರೆ 9 2 18 ಅಂದ್ರೆ 12.18 ಅಷ್ಟು ತೊಗೊಂಬಿಡ್ರಿ. ಓಕೆ, ಅಂದ್ರೆ ಇಷ್ಟು ಬಂತು ನನಗೆ. ಇಷ್ಟು ಎದಕ್ಕೆ ರೀ? 50,000ಕ್ಕೆ 12.18% ಅಂತಂದಾಗ 2 ಎರಡು ಮಲ್ಟಿಫಿಕೇಷನ್ ಮಾಡಿದ್ರೆ, ಡೈರೆಕ್ಟ್ ಮಲ್ಟಿಫಿಕೇಷನ್ ಮಾಡಿದ್ರೆ ನಿಮಗೆ ನಿಯರೆಸ್ಟು ಎಷ್ಟು ಬಂತಪ್ಪ? 6,090 ಬಂತು. ಹೌದಾ? 6,090 ಆಪ್ಷನ್ದಾಗ ಅದ ಏನೂ ಇಲ್ಲ. 6,090 ಅಂದಾಗ ನಮಗೆ ಫಸ್ಟಿಗೆ ಏನೂ ಬರೋಂಗಿಲ್ಲ. ಯಾಕೆ ಹೇಳಿ? 5,000 ಇದು 5,000. 6,000 ಇಲ್ಲಿ 900 ಅದ, ಇಲ್ಲಿ 200 ಅದ. ಅದ್ರ ನಿಯರೆಸ್ಟ್ ಯಾವ್ದು ರೀ? 6,275. ಯಾಕಂದ್ರೆ ಇಲ್ಲಿ ನಾವು ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡಿವಿ 12.18 ಅಂತೇಳಿ. ಹೌದಿಲ್ಲ? ಅದಕ್ಕೋಸ್ಕರ ನಾವು ನಿಯರೆಸ್ಟ್ ವ್ಯಾಲ್ಯೂವನ್ನು ತೊಗೊತೀವಿ. 6,200 ಎಷ್ಟದ ರೀ? 6,275. ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಡನ್. 4ನೆಯ ಪ್ರಶ್ನೆಯನ್ನು ನೋಡ್ರಿ. ಒಬ್ಬ ವಿತರಕನು ತನ್ನ ಸರಕುಗಳನ್ನು 16% ನಷ್ಟಕ್ಕೆ ಮಾರಾಟ ಮಾಡುವುದರಾಗಿ ಪ್ರತಿಪಾದಿಸುತ್ತಾರೆ ಹೇಳ್ತಾನೆ. ಆದರೆ kg ತೂಕದ ಬದಲಿಗೆ 750 ಗ್ರಾಂ ತೂಕ ಬಳಸ್ತಾನೆ. ಒಂದು ತೂಕಕ್ಕೆ 250 ರೂಪಾಯಿ, 250 ಗ್ರಾಮ್ ಹೊಡಿತಾನವ. ಹಾಗಾದರೆ ಎಷ್ಟು ಅವನಿಗೆ ಲಾಭ? ಇದು 2023 ಕೇಳಿದಂಥದ್ದು. ಓಕೆ, ನೋಡಿ ಟೋಟಲು 100ಕ್ಕೆ ಭಾಳ ಸಿಂಪಲ್ ಅದ ನೋಡಿರಿ. 84ಕ್ಕೆ ಕೊಡ್ಬೇಕಂತಾನೆ. ಆದ್ರೆ ಅವನು 1000 ಗ್ರಾಮ್ ಬಳಸೋ ಬದಲು ಏನು ಮಾಡ್ತಾನೆ? 750 ಗ್ರಾಮ್ ಬಳಸ್ತಾನೆ. ಹಾಗಾದ್ರೆ ಅವನಿಗೆ ಸಿಗೋದೆಷ್ಟು? ಈ 0 ಈ 0. 25 4 25 3 3 1 3 2 6 3 8 ಮುಗಿತಾ? 28 × 4 ಅಂದ್ರೆ 112/100. ವಾಟ್ ಈಸ್ ದ ಡಿಫ್ರೆನ್ಸ್? 12% ಈಸ್ ದಿ ಪ್ರಾಫಿಟ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, 4ನೇ ಪ್ರಶ್ನೆ. ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡಿ. 1000 ಮೀಟರ್ ಲೇಯರ್ನ ಓಟದಲ್ಲಿ ಸಲೋನಿ ಶ್ವೇತಾರನ್ನು 100 ಮೀಟರಿಂದ ಸೋಲಿಸುತ್ತಾರೆ. ಸಲೋನಿ ಶ್ವೇತಾ ಅವರು ನೋಡಿ ಯಾರ್ಯಾರ ಫಸ್ಟಿಗೆ ಅವ್ರ ಹೆಸರು ಬರೀನ್ರಿ. ಸಲೋನಿ ಶ್ವೇತಾ, ಯಾರ್ಯಾರ? ಸಲೋನಿ ಶ್ವೇತಾ, ಆಮೇಲೆ ಶ್ವೇತಾ ಅವರು ಸೋನಮ್. ಓಕೆ, ಶ್ವೇತಾ ಸೋನಮ್, ಆಮೇಲೆ ಶ್ವೇತಾ, ಆಮೇಲೆ ಸೋನಮ್, 4 ಜನ ಆದರು. ಓಕೆ,
ಶ್ವೇತಾ ಸೋನಮ್ ಅವರ ನೋಡಿರಿ ಫಸ್ಟಿಗೆ ಏನು ಹೇಳ್ಯಾರ, ಸಲೋನಿ ಶ್ವೇತಾ ಅವರನ್ನು 100 ಮೀಟರಿಂದ ಸೋಲಿಸುತ್ತಾರೆ. ಅಂದ್ರೆ ಇವ್ರದ್ದು 900 ಆದ್ರೆ ಇವ್ರದ್ದು 1000 100 ಮೀಟ್ರಿಂದ ಸೋಲಿಸ್ತಾರೆ. ಹಾಗಾದ್ರೆ ಶ್ವೇತಾ ಸೋನಮ್ ಅವರನ್ನು 150 ಮೀಟರಿಂದ, ಅಂದ್ರೆ ಇವ್ರದ್ದು 850 ಆದ್ರೆ ಇವ್ರದ್ದು 1000. ಓಕೆ. ಹಾಗಾದ್ರೆ ಅದೇ ಓಟದಲ್ಲಿ ಸಲೋನಿ ಸೋನಮನ್ನು ಎಷ್ಟು ಮೀಟರ್ಗಳಿಂದ ಸೋಲಿಸುತ್ತಾರೆ? ಸಿಂಪಲ್ ನೋಡಿ, ಇಷ್ಟ ಆಯ್ತಾ. ಈಗ ನನಗೆ ಇವೆರಡು ಸೊನ್ನೆಗಳನ್ನು ತೆಗೆದುಬಿಡ್ತೀನಿ. ಓಕೆ. ಯಾವುದ್ಯಾವುದು, ಇದೊಂದು 0, ಈ 1000 ಐತಲ್ಲ, ಇದು 1000 ಇದು 1000 ಹೋಯಿತು. ಓಕೆ, ಸೊನ್ನೆಗಳು ಹೋಯಿತು. ಈಗ ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಇಂಟು ಮಾಡಿದ್ರೆ ಎಷ್ಟಾಯಿತು? 9000 ಆಯಿತಾ? ಹೌದಾ? ಇದು 9000 ಆಗ್ಬೇಕಂದ್ರೆ ಎಷ್ಟು ಇಂಟು ಮಾಡಿವಿ ನಾವು? ಈಗ ಇದಕ್ಕೆ ಬೇಡ, ಇಲ್ಲಿ 1000 ಅದ, ಇಲ್ಲಿ ನಮಗೆ ಟೋಟಲ್ ಆಗಿ ಇಲ್ಲಿನೂ 1000 ಅದ. ನೆನಪಿಟ್ಕೋರಿ ನಾ ಏನೇನು ಮಾಡತ್ತೀನಿ ನೋಡಿ. ಇದು 1000 ಅದ, ಇದು 1000 ಅದ. ಹೌದಾ? ಹೌದಾ? ಡನ್. ಈಗ ಇದು 900 ಇದ್ದದ್ದು 9000 ಆಗಿತ್ತು ಅಂದರೆ ಇದಕ್ಕೆ ಡಬಲ್ 0 ಹಾಕಿನಿ ನಾನು. ಅಂದ್ರೆ ಇದಕ್ಕೂ ಡಬಲ್ 0 ಹಾಕಿದರೆ ಎಷ್ಟಾಯಿತು? 10,000 ಆಯಿತಾ? ಹೌದಾ ಇಲ್ಲ? ಆದ್ರೆ ಇಲ್ಲಿ 100 ಇದ್ದದ್ದು ಎಷ್ಟಾಗೈತಿ? 9000 ಆಗೈತಿ. ಇದಕ್ಕೆ ಇಂಟು ಎಷ್ಟು ಮಾಡೀನಿ? 90 ಮಾಡೀನಿ. ಅದಕ್ಕೆ 90 ಮಾಡು ಅಂದರೆ ಎಷ್ಟಾಯಿತು? 7650 ಇದನ್ನು ಡಿಫ್ರೆನ್ಸ್ ಕೇಳ್ಯಾರ ಅವ್ರಿಗೆ. ಇವೆರಡು ಮೇನ್ ವ್ಯಾಲ್ಯೂ ಸಿಕ್ತು ನನಗೆ. 10,000ರಿಂದ 7650 ಆಗಿತ್ತು. ಅಂದರೆ ಡಿಫ್ರೆನ್ಸ್ ಎಷ್ಟದ ರೀ? ಎಷ್ಟದ? 235 ಮೀಟರ್ಗಳು. ವೆರಿ 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 ಇಂಪಾರ್ಟೆಂಟ್. ಶಾರ್ಟ್ಕಟ್ಟಾಗಿ ಹೇಳಿದ್ದು ಮರಿಬೇಡಿ. 235. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 6ನೇ ಪ್ರಶ್ನೆ. ಒಬ್ಬ ಕಳ್ಳ ತನ್ನ ಪ್ರಯಾಣವನ್ನು 60 ಕಿಲೋಮೀಟರ್ ವೇಗದಲ್ಲಿ ಪ್ರಾರಂಭಿಸಿದನು. 30 ನಿಮಿಷಗಳ ನಂತರ ಪೊಲೀಸರು ಅದೇ ಸ್ಥಳದಿಂದ ಪ್ರಾರಂಭಿಸಿದರು. ಆದರೆ 80 ಕಿಲೋಮೀಟರ್ ವೇಗದಲ್ಲಿ ಕಳ್ಳನನ್ನು ಹಿಡಿಯಲು ಪೊಲೀಸರು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತಾರೆ? ನೋಡಿ, ಫಸ್ಟಿಗೆ 30 ನಿಮಿಷಗಳ ನಂತರ ಅಂದಾರಲ್ಲ, ಅದನ್ನು ನಾ ಅವರಿಗೆ ಕನ್ವರ್ಟ್ ಮಾಡ್ತೇನೆ. 30 ನಿಮಿಷ ಅಂತಂದರೆ ಎಷ್ಟು? ಅರ್ಧ ತಾಸಿಲ್ಲ ಅಂದರೆ 0.5 ಅವರ್ ಆಯಿತು. ಆಮೇಲೆ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಎಷ್ಟದ ರೀ? 60 ಕಿಲೋಮೀಟರ್ ವೇಗದಲ್ಲಿ ಅಂತಂದಾರಿಲ್ಲ. ವೇಗ ಇಂಟು ನಮ್ಮದೇನದ ರೀ ಅವರ್ ಅದಲ್ಲ, ಇಂಟು ಮಾಡಿ ಎಷ್ಟಾಯಿತು? 3 ಕಿಲೋಮೀಟ್ರ್ ಆಯಿತು. ಟೋಟಲ್ ನಮಗೆ 3 ಕಿಲೋಮೀಟ್ರ್ ನಮಗೆ ಸಿಗಬೇಕು. ಆಮೇಲೆ ಸ್ಪೀಡ್ ನೋಡಿ, ಸ್ಪೀಡ್ ಎಷ್ಟದ ರೀ? ಇಬ್ಬರು ಒಂದೇ ದಿಕ್ಕಿಗೆ ಹೊಂಟಾರಂದ್ರೆ ಮೈನಸ್ ಮಾಡ್ತೀನಿ. 80 - 60 ಅಂತಂದ್ರೆ 20. ಈಗ ನಮಗೆ ಟೈಮ್ ಬೇಕಾಗಿತ್ತು ಅಂದ್ರೆ ಡಿಸ್ಟನ್ಸ್ ಟೋಟಲ್ ಎಷ್ಟದ? ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲು 30 ಮಿನಿಟ್ಸ್ ಐತಲ್ಲ. 30 ನಿಮಿಷಗಳ ನಂತರ ಡಿವೈಡೆಡ್ ಬೈ 20 ಅಂತಂದರೆ ಎಷ್ಟು ಬಂತು ರೀ? ಈ 0 ಹೋಯಿತು. ಆಮೇಲೆ 2 1 2, 1 ಪಾಯಿಂಟ್ ಅಂದರೆ 1.5 ತಾಸು, 1.5 hours. ಎಲ್ಲೈತ್ರಿ? 1.5 ಹಾಫ್ ಆ್ಯನ್ ಅವರ್ಸ್ ಅಷ್ಟು ಇಲ್ಲಿ ಮಿಸ್ಟೇಕ್ ಆಗೈತೆ ರೀ. ಓಕೆ ಓಕೆ ನಾವು ಇದನ್ನು 0.5 ಅಂತ ಬರಿಬೋದು. ಇಲ್ಲ ಅಂತಂದ್ರೆ ಅವರು 3/2 ಅಂತ ಆಪ್ಷನ್ನಾಗಿತ್ತು. 3/2 ಆಪ್ಷನ್ ನಂಬರ್ ಎ ನೋಡಿ, 3/2 ಅವರ್ಸ್ ಅಂತೇಳಿ ಕೊಟ್ಟಾರೆ. ಓಕೆ, ಡನ್. 7th ಕ್ವಶನ್ ಏನದ ನೋಡ್ರಿ. ಜಾನ್ ಬ್ಯಾಂಕಿನಿಂದ ವಾರ್ಷಿಕವಾಗಿ ಚಕ್ರಬಡ್ಡಿ ಮೇಲೆ 10% ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನು ಎರವಲು ಪಡೆಯುತ್ತಾನೆ. ಅಂದರೆ ಇದು ತೊಗೊತಾನೆ. 4 ವರ್ಷಗಳ ಕೊನೆಯಲ್ಲಿ 21,961.50 ಪಾವತಿಸಿ ಸಾಲವನ್ನು ಮರುಪಾವತಿಸಿದರೆ ಸಾಲ ಪಡೆದ ಮೊತ್ತವೆಷ್ಟು? ಅಸಲು ಬೆಲೆಯನ್ನು ಕೇಳ್ಯಾರವರು. ಅಸಲು ಬೆಲೆ ಅಂತಂದಾಗ ಈಗ ನೋಡಿ, 10%ದಂಗೆ ಅವ್ನು ತೊಗೊಳಂದ್ರೆ ಟೋಟಲ್ ಈಗ 10%ದಂಗೆ 4 ವರ್ಷಕ್ಕೆ ಅಂತಂದ್ರೆ ಇದು ಟೋಟಲು 46.4141 ಆಗುತ್ತೆ. ಅಂದರೆ ಟೋಟಲ್ ಎಷ್ಟಾಯಿತು? 100ಕ್ಕೆ ಅಂದರೆ 46 ಹೆಚ್ಚಾಗೈತೆ ಅಂದರೆ 146.1 ಹೆಚ್ಚಾಯ್ತು. ಅಂದಾಗ ಅವ್ರು ಕೇಳಿದ್ದೇನು? ಅವರು ತೊಗೊಂಡದ್ದು ಮೊತ್ತ 20, ಕೊಟ್ಟದ್ದು 61.50 ಡಿವೈಡೆಡ್ ಬೈ 146.41 ಇಂಟು 100 ಅಂದಾಗ ಈ ರೀತಿ ಕೊಟ್ಟಾಗ ಒಂದು ನೆನಪಿಟ್ಕೊಂಡ್ಬಿಡ್ರಿ. ಯಾಕಂತಂದ್ರೆ ಇಲ್ಲಿ ಕೊನೆಯಲ್ಲಿ 0 ಅಂತ ಬಿಟ್ಬಿಡ್ರಿ, ಇಂಟು ಹೋದಾಗ ಹೋಗಿಬಿಡುತ್ತೆ.
ಕೊನೆಯಲ್ಲಿ ಇದ್ದಂಥ ಪಾಯಿಂಟ್ಗಳು ಕೊಟ್ಟಂಗೆ ದೊಡ್ಡ ಸಂಖ್ಯೆ ಇದ್ದಾಗ ಲಾಸ್ಟ್ ನಂಬರ್ 5 ಅದ ರೀ, ಇವೆರಡು ಕೂಡಿಸಿದ್ರೆ ನಮ್ಗೆ 5 ಆಯಿತು. ಅಂದ್ರೆ ನಮಗೆ ಎಲ್ಲ ಝೀರೋಗಳಂತೂ 3 ಸೊನ್ನೆಗಳನ್ನ ತೆಗೆದು ಬಿಡ್ರಿ ಆದ್ರೆ ಓಕೆ. ನಮಗೆ ಲಾಸ್ಟಿಗೆ ಏನು ಬರಬೇಕು, ಕೊನೆಯ ಸಂಖ್ಯೆ 5 ಬರಬೇಕು. ಅದ್ರ ಮುಂದೆ 3 ಸೊನ್ನೆ ಇರ್ತಾವೆ. ಅಂದರೆ ಯಾವುದಕ್ಕೆ ಆಪ್ಷನ್ 15,000. ಅಂದ್ರೆ ಎಲ್ಲ ಸಿಂಪ್ಲಿಫಿಕೇಷನ್ ಮಾಡ್ಕೊತ ಕೂಡಂಗಿಲ್ಲ, ಕೆಲವೊಂದು ಲೆಕ್ಕಗಳೊಳಗೆ ಈ ರೀತಿ ನೀವು ಹುಡುಕಬೇಕಾಗತ್ತೆ. ಡನ್. ಓಕೆ, ನೆಕ್ಸ್ಟು 8ನೇದು. ವಾರ್ಷಿಕ 8% ಬಡ್ಡಿ ದರದಂತೆ 1.5 ವರ್ಷ ನಿರ್ದಿಷ್ಟ ಹಣದ ಮೇಲೆ ಚಕ್ರಬಡ್ಡಿ ಹಾಗೂ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 228 ಆದರೆ ಚಕ್ರಬಡ್ಡಿಯನ್ನು ಅರ್ಧವಾರ್ಷಿಕವಾಗಿ, ಇದು ಇಂಪಾರ್ಟೆಂಟು, ಮತ್ತು ಸರಳ ಬಡ್ಡಿಯನ್ನು ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ಅಸಲು ಎಷ್ಟು ಅಂತ ಕೇಳಿ. ಈಗ ಫಸ್ಟ್ ನಮಗೆ ಟೈಮನ್ನು 1.5 ವರ್ಷ ಅಂತ ಕೊಟ್ಟಾರಂತಂದ್ರೆ ಇದನ್ನು ನಾವು ಅರ್ಧವಾರ್ಷಿಕವಾಗಿ ಅಂತಂದ್ರೆ ಹಿಂಗೆ ಬರಿಬೋದಾ? ಅಂದ್ರೆ ಟೈಮ್ ಎಷ್ಟು ಬಂತು ನಮಗೆ? ಟೈಮ್ 3 ಅಂತ ಬಂತ, ಹೌದಾ? ಈಗ 3 ಅಂತಂದಾಗ ಟೋಟಲ್ ನನಗೆ ಒಂದು ವರ್ಷಕ್ಕೆ ಎಷ್ಟು ಅಂದ ರೀ 8% ಅಂತಂದಾಗ 12ಕ್ಕೆ 8%, 12 ತಿಂಗಳಿಗೆ 8% ಆದ್ರೆ 6 ತಿಂಗಳಿಗೆ ಎಷ್ಟಾಯ್ತು ರೀ? 4% ಆಯ್ತಾ? ಅವ್ರು ಕೇಳಿದ್ದೇನು 3 ತಿಂಗಳಿಗೆ, ಅಂದ್ರೆ 3 ಟೈಮ್ ಇಕ್ವಲ್ ಎಷ್ಟು ಅದ ರೀ? 3 ಅದ. ಅಂದ್ರೆ 3 ಇಯರ್ ಡಿಫ್ರೆನ್ಸ್ ಬೇಕಾಗಿತ್ತು ನಮಗೆ. ಓಕೆ, ಡಿಫ್ರೆನ್ಸ್ ಅಂತಂದಾಗ ನಾವು ಡಿಫ್ರೆನ್ಸ್ ಈಕ್ವಲ್ ಟು ಅಸಲು ಇಂಟು 6/100² ಇಂಟು 300 ಪ್ಲಸ್ 6/100 ಐತಿ ಫಾರ್ಮುಲಾ. ಓಕೆ, ಇದ್ರೊಳಗೆ ನಾವು ವ್ಯಾಲ್ಯೂಸ್ ಹಾಕಬೇಕಾಗತ್ತೆ. ಓಕೆ, ನೋಡಿ ಏನೇನು ಡಿಫ್ರೆನ್ಸು 228 ಅದ. ಅಸಲು ಗೊತ್ತಿಲ್ಲ. 6 ಈಕ್ವಲ್ ಟು ಎಷ್ಟು ಅದ ರೀ? ರೇಟ್ ಆಫ್ ಇಂಟ್ರೆಸ್ಟು 4 ಅದ, 4%. ಹೌದಾ? ಅದು ಎಷ್ಟಾಯಿತು? 16. 4 ಅಂದ್ರೆ ಹಾಫ್, ಅರ್ಧ. 16/100 ಇಂಟು 100. ಹೌದಾ? ನೆಕ್ಸ್ಟು 304/100. ಓಕೆ, ಈಗ ನಾವು ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟರಲ್ಲೇ ಮಾಡ್ತೀರಿ? ಫಸ್ಟಿಗೆ 25, 4ರಲ್ಲೇ ಮಾಡ್ತೀರಿ. 4 4ಲೆ 16, 4 25. ಹೌದಾ? ನೆಕ್ಸ್ಟ್ ಮಾಡೋದಾದ್ರೆ ಹೆಂಗೆ ಮಾಡ್ತೀರಿ? 4ರಲ್ಲೇ ಮಾಡ್ತೀರಿ. 4ರಲ್ಲೇ ಮಾಡ್ತೀರಿ. ಓಕೆ, ಇಲ್ಲಿ ನೋಡಿರಿ ಎಷ್ಟರಲ್ಲಿ ಬಂತು? 4 ಬಂತಿದ್ದು. ಈ ಕಡೆ 4 1ಲೆ 4 5ಲೆ 20, 4 7 28. ಓಕೆ, ನೆಕ್ಸ್ಟ್ ಎಷ್ಟು? 17ರಲ್ಲೇ ಮಾಡ್ತೀರಿ. 17 ಬೇಡ, ಇಲ್ಲಿ ಎಷ್ಟದ ಇನ್ನು? 17 ಅಂತಂದ್ರೆ ಟೋಟಲ್ 16 ಆಯ್ತಲ್ಲ. ಓಕೆ ಬಲ್ಬಿಟ್ಟಿದ್ವಿ ರೀ. ಇಲ್ಲಿ 16 ಅಂತಂದ್ರೆ 19ರಲ್ಲೇ ಮಾಡ್ತೀರಿ. 19 1ಲೆ 19, 6ಲೆ. ನೆಕ್ಸ್ಟು ಇಲ್ಲೇನು ಬಂತು? 3ರಲ್ಲೇ. ಹೌದಾ? ನೆಕ್ಸ್ಟ್ ಈಗ ಇಲ್ಲಿ 16 ಅಂದ್ರೆ 4 ಗಳು 2 ಅದಾವೆ. ಅಂದ್ರೆ 4 25ಲೆ 4 25ಲೆ. ಹೌದಾ? ಡನ್ನ. ಈಗ ಏನೇನು ಉಳ್ದೈತೆ ನೋಡಿರಿ. ಇಲ್ಲಿ 25 3 ಉಳ್ದಾವ, ಇಲ್ಲಿ ಒಂದು 3 ಉಳ್ದೈತೆ ಅಷ್ಟೆ. ಓಕೆ, ಅಂದಾಗ ಪಿ ಅಸಲು ಈಕ್ವಲ್ ಟು 25 ಸ್ಕ್ವೇರು 625, 3 25 ಅದಾವ, ಅದಕ್ಕೆ ಇಂಟು 3. ಈಗ ಎಲ್ಲ ಸಂಖ್ಯೆ ಇಂಟು ಮಾಡ್ಕಿಂತ ಲಾಸ್ಟ್ ಡಿಜಿಟ್ ಅಷ್ಟೇ ಇಂಟು ಮಾಡಿ. 3 5ಲೆ 15, 15 3ಲೆ ಮತ್ತು 15 ಐತಲ್ಲಿ, ಮತ್ತು 5ಲೆ 25. ಲಾಸ್ಟಿಗೆ 5 ಬಂತೇಳಿ ಡಿಜಿಟು. ಲಾಸ್ಟಿಗೆ ಕೊನೆಯಲ್ಲಿ ಯಾವ್ದು 5 ಅದ ಅದ ಆಪ್ಷನ್ ನಮ್ಮದು. ಎಲ್ಲಿದೆ ರೀ? ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೋಡಿರಿ, ಎಲ್ಲ ಇಂಟು ಮಾಡೋ ಅವಶ್ಯಕತೆ ಇಲ್ಲ. ಕೊನೆಯ ಸಂಖ್ಯೆ ನಮ್ಮದು ಲಾಸ್ಟ್ ಡಿಜಿಟಿಂದ ಮಾಡ್ಕೊತ ಹೋಗಬೇಕು. ಓಕೆ, 46,475. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತವೆ. ನಿಮಗೆ ಲೆಂದಿ ಆಗ್ಬೋದು, ಈಗ ಪೂರ್ತಿ ಎಕ್ಸ್ಪ್ಲೇನ್ ಮಾಡತ್ತೀನಿ ಅಷ್ಟನ್ನು. ಈ ರೀತಿ ಕ್ವಶನ್ ಬಂದೇ ಬರ್ತವೆ. ನೆಕ್ಸ್ಟು ಇದು ಒಂದು ಸಮಯ, ಟೈಮ್ ಆ್ಯಂಡ್ ವರ್ಕ್ ಮೇಲೆ ಅದ ನೋಡಿರಿ. A 12 ದಿನಗಳಲ್ಲಿ ಪೇಂಟಿಂಗನ್ನು ಬಿಡಿಸಬಹುದು. B 8 ದಿನಗಳಲ್ಲಿ
ಸಿ 10 ದಿನಗಳಲ್ಲಿ ಮಾಡಬಹುದು. ಪರ್ಯಾಯ ದಿನಗಳಲ್ಲಿ ಬಿ ಮತ್ತು ಸಿ ಎರಡನ್ನೂ ಒಟ್ಟಿಗೆ ಸೇರಿಸಿದರೆ ಮತ್ತು ಮೊದಲ ದಿನ ಎ ಅಷ್ಟೇ ಮಾಡ್ತಾರೆ. ಹಂಗಾದ್ರೆ ಎ ಒಬ್ಬನ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತೊಗೊಳ್ತಾರೆ? ಫಸ್ಟಿಗೆ ನಾನು LCM ಮೆಥಡಿಂದ ಅವುಗಳದ್ದು ಎಫಿಷಿಯನ್ಸಿ ತೆಗಿತೀನಿ. ಇವ್ರದ್ದು 12, 8, 10 ಮೂರದ್ದು LCM ತೆಗೆದ್ರೆ ಎಷ್ಟು ಬಂತು? 120. ಹೌದಾ? 120 ಬಂದಮೇಲೆ ಎಷ್ಟರಲ್ಲಿ 12 10 8 15 ಇದು 12 ಟೋಟಲ್ ಎಷ್ಟಾಯಿತು? 37 ಆಯಿತು. ಹೌದಾ? ಅಂದ್ರೆ ಈಗ ಫಸ್ಟ್ ದಿನ ಯಾರು ಮಾಡ್ತಾರೆ ರೀ? ಎ ಮಾಡ್ತಾನೆ. ಸೆಕೆಂಡ್ ದಿನ ಏನು ಮಾಡ್ತಾನೆ? ಎ ಜೊತೆ ಬಿ ಮತ್ತು ಸಿ ಕೂಡ್ತಾರಂತ. ಹಂಗಾದ್ರೆ ಏಜ್ ಎಫಿಷಿಯನ್ಸಿ ಎಷ್ಟದ ರೀ? ಇದು 10 ಅದ. ಇವ್ರು 3 ಜನದ ಕೂಡ್ರೆ 37, ಕೂಡಿಸಿದ್ರೆ 47. ಎಷ್ಟು ದಿನದಾಗ? 2 ದಿನದಾಗ. 2 ದಿನದಾಗ 47 ಕೆಲಸ ಅದಾವ ಅಂದ್ರೆ ನಮಗೆ ಟೋಟಲ್ ಎಷ್ಟು ಅದಾವ ರೀ? 120. ಅದ್ರ ಸಮೀಪದಾಗ ಅಂದ್ರೆ ಇಂಟು 2 ಮಾಡಿದ್ರೆ 94 ಬಂತು. ಎಷ್ಟು ದಿನದಾಗಿದು? ಇಂಟು 2, ಇದಕ್ಕೂ 2 ಮಾಡ್ಬೇಕು ಅಂದ್ರೆ 4 ದಿನ ಬಂತು. ಹಂಗಾದ್ರೆ ನೆಕ್ಸ್ಟ್ ಎಲ್ಲರೂ ಮಾಡಿದ್ಮೇಲೆ ಏನೇ ಮಾಡ್ಬೇಕು? ಏದು ಎಷ್ಟು ಅದ ರೀ? 10 ಅದ. ಅಂದ್ರೆ ಎಷ್ಟಾಯಿತು? 104 ಪ್ಲಸ್ 1 ದಿನ ಅಂದ್ರೆ 5 ದಿನ ಆಯಿತು. ಈಗ 5 ದಿನದಾಗ 104 ಕೆಲಸ ಅದಾವೆ. 5 ದಿನ ಅಂತೂ ಫುಲ್ ಬೇಕಾತ. ಉಳಿದದ್ದು ಎಷ್ಟು ಕೆಲಸ? 16. ಆಮೇಲೆ ಯಾರು ಮಾಡ್ಬೇಕು? ಇವ್ರು 3 ಜನ ಮಾಡ್ಬೇಕು. ಅಂದ್ರೆ ಅವ್ರದ್ದು ಎಷ್ಟು ಅದ ರೀ? 37. ಅಂದ್ರೆ 5:16 ಡಿವೈಡೆಡ್ ಬೈ 37. ಹೌದಾ? 5:16 ಡಿವೈಡೆಡ್ 37. ನಾವು ಆಪ್ಷನ್ ಮಿಸ್ಟೇಕ್ ಆಗೈತೆ ಅಂತ ನೋಡ್ತೀನಿ ತಡ್ರಿ. ಓಕೆ, ಇಲ್ಲಿ ನಾವು ಇದನ್ನು ಈ ರೀತಿಯೂ ಆನ್ಸರನ್ನು ಬರಿಬೋದು. ಆದ್ರೆ ಅವರು ಪಾಯಿಂಟ್ ಒಳಗೆ ಕೊಟ್ಟಾರಂಥೇಳಿ ನಾವು ನೋಡಿದ್ರೆ 5.4 ಅಂತೇಳಿ ನಮ್ಮದು ಬರುತ್ತೆ. ಓಕೆ, ಯಾಕಂದರೆ ಕೆಲವೊಂದು ಸಲ ಭಿನ್ನರಾಶಿಯನ್ನು ಈ ರೂಪದಾಗ ಬರೆಯೋದು ಗೊತ್ತಾಗಬೇಕು. ಓಕೆ, ಇದನ್ನು ನಾವು ಪಾಯಿಂಟ್ದಾಗ ಬರೆದ್ರೆ 5.4 days ಅಂತೇಳಿ ಬರುತ್ತೆ. ಓಕೆ, ಡಾಟ್. 10ನೆಯ ಪ್ರಶ್ನೆಯನ್ನು ನೋಡಿ. ಒಬ್ಬ ಸೇಲ್ಸ್ ಮ್ಯಾನ್ 15 ವಸ್ತುಗಳನ್ನು 10 ರೂಪಾಯಿಗೆ, ಅದೇ ರೀತಿ 10 ರೂಪಾಯಿ ವಸ್ತುಗಳನ್ನು 10 ವಸ್ತುಗಳನ್ನು 15ಕ್ಕೆ ಮಾರುತ್ತಾನೆ. ಮಾರಾಟಗಾರನು ಗಳಿಸಿದ ಶೇಕಡಾ ಲಾಭ ಎಷ್ಟು? ಇಲ್ಲಿ ಒಂದು ವಿಚಾರ ಮಾಡಿರಿ. 15 ಐಟಮ್ಸ್ 10ಕ್ಕೆ, 10 ಐಟಮ್ಸ್ 15ಕ್ಕೆ. ಟೋಟಲ್ ನಮಗೆ ಐಟಮ್ಸನ್ನ ಈಗ ಡಬಲ್ ಮಾಡ್ಕೊಂಬಿಟ್ರಿ ನಾವು. ಓಕೆ, ಈಗ ಇಲ್ಲಿ 15 ಅದ ರೀ. ಓಕೆ, ಹೌದಿಲ್ಲ? ನೋಡಿರಿ, 10 ಐಟಮ್ಸನ್ನು 15ಕ್ಕೆ ಅಂದ ನಾವು. ಹೌದಾ? ನೋಡಿರಿ, ಇಲ್ಲಿ 15 ಇದೆ ರೀ. ಓಕೆ, ಆಮೇಲೆ ಇಲ್ಲಿನೂ 15 ಅದ. ಈಗ ಇದನ್ನು ನಾವು ಏನು ಮಾಡಿರಿ? ಡಬಲ್ ಮಾಡ್ಕೊಂಬಿಟ್ರಿ. ಯಾವುದನ್ನು? ಫಸ್ಟಿಗೆ ಈ 15 ಐಟಮ್ಸ್ ಬರೋದು ತೋರಿಸ್ತೀನಿ ತಡ್ರಿ, ಒಂದು ನಿಮಿಷ. ಅವ್ರು ಕೊಟ್ಟಿದ್ದನ್ನು ಇಲ್ಲಿ ಫಸ್ಟಿಗೆ ಬರ್ದಿನ. ಓಕೆ, ಇಲ್ಲಿ ನೋಡಿ, ಇಲ್ಲಿ 10 ವಸ್ತುಗಳು ಅದಾವ. ಹೌದಾ? ಅದೇ ರೀತಿ ಇಲ್ಲಿ ಫಸ್ಟಿಗೆ ಇಲ್ಲಿ 10 ವಸ್ತುಗಳು ಅದಾವ. ಅದೇ ರೀತಿ ಇಲ್ಲಿ 15 ವಸ್ತುಗಳು ಅದಾವೆ. ಅಂದ್ರೆ ಫಸ್ಟಿಗೆ ವಸ್ತುಗಳನ್ನು ನಾವು ಇದು ಮಾಡ್ಕೊಂಡು. ಓಕೆ, ಡನ್. ಇಲ್ಲಿ 15 ವಸ್ತುಗಳು, ಇಲ್ಲಿ 10 ವಸ್ತುಗಳು. ಇದಕ್ಕೆ ನಾನು ಈಗ 15ಅನ್ನು ಡಬಲ್ ಮಾಡ್ಕೊತೀನಿ. ಎಷ್ಟಾಯಿತು? 30 ಆಯಿತು. ಅದೇ ರೀತಿ ಇದನ್ನು ನಾನು ಡಬಲ್ ಅಂದರೆ ಈಗ 30 ಆಗ್ಬೇಕಂದ್ರೆ ಇಂಟು ಎಷ್ಟು ಮಾಡ್ತೀರಿ? ಇದಕ್ಕೆ 10 ಇದ್ದದ್ದು 30 ಆಗ್ಬೇಕಂದ್ರೆ ಇಂಟು 3 ಮಾಡ್ತೀರಿ. ಅಂದ್ರೆ ಎಷ್ಟಾಯಿತು? 30. ಅದೇ ರೀತಿ ಇದಕ್ಕೂ ಇಂಟು ನಾನು 3 ಮಾಡಬೇಕು. ಇಲ್ಲಿ ಎಷ್ಟು ಮಾಡಿರಿ? 3 ಮಾಡಿರಿ, 45 ಆಯಿತು. ಅಂದರೆ ಇಲ್ಲಿ ಇಂಟು ಇಲ್ಲಿ 2 ಮಾಡಿರಿ, ಅಂದ್ರೆ ಇಲ್ಲಿ 2 ಮಾಡ್ಬೇಕು, ಅಂದ್ರೆ 20 ಆಯಿತು. ಹೌದಾ? ಈಗ ಇವೆರಡಕ್ಕೂ ಕಂಪೇರ್ ಮಾಡಿ ಎಷ್ಟಾಯಿತು? 20 ಇದ್ದದ್ದು 45 ಅಂದ್ರೆ ಎಷ್ಟು ಡಿಫ್ರೆನ್ಸು? 25 ಡಿಫ್ರೆನ್ಸ್ ಆಗೈತಿ. ಅಂದ್ರೆ 20ಕ್ಕೆ 25 ಡಿಫ್ರೆನ್ಸ್ ಅಂದ್ರೆ 100ಕ್ಕೆ ಎಷ್ಟು? 21ಲೇ 25ರಲ್ಲಿ. ಅಂದರೆ 25 ಎಷ್ಟು?
125% ಅವರಿಗೆ ಲಾಭ ಬಂದದ. ನೋಡಿರಿ ಎಷ್ಟು ಈಸಿ ಅದ, ಟ್ರಿಕ್ಕಿ ಕ್ವಶನ್ ಅದ. ಓಕೆ, ಡನ್. ನೆಕ್ಸ್ಟು 11ನೆಯ ಪ್ರಶ್ನೆಯನ್ನು ನೋಡಿರಿ. ಈಗ 1,50,000 ಸಾಲವನ್ನು ವಾರ್ಷಿಕವಾಗಿ 2 ವರ್ಷಗಳಿಗೆ ವಾರ್ಷಿಕವಾಗಿ 10% ಬಡ್ಡಿ ದರದಲ್ಲಿ ಏನು ಮಾಡ್ತಾರೆ, ಹಣ ಪಡಿತಾರೆ. ಸಮಾನ ವಾರ್ಷಿಕ ಕಂತುಗಳಲ್ಲಿ ಪಾವತಿನೇ ಮಾಡ್ತಾರೆ. ಪ್ರತಿ ವರ್ಷದ ಕೊನೆಯಲ್ಲಿ ಕಂತು ಪಾವತಿಸಬೇಕು. ಸಮಾನ ವಾರ್ಷಿಕ ಮೌಲ್ಯ ಕಂತಿನ ಮೌಲ್ಯವೆಷ್ಟು ಅಂತ ಕೇಳ್ಯಾರ. ಓಕೆ, ಈಗ ಫಸ್ಟಿಗೆ 10% ಯಾವ ರೀತಿ ಬರೀತೀರಿ, 1/10 ಅಂತ ಬರೀತೀರಿ. ಅಂತಂದ್ರೆ 1 ವರ್ಷಕ್ಕೆ 10 ಅಂತಂದಾಗ ಇದು 11 ಆಗೈತಿ. ಓಕೆ, ಈಗ 2 ವರ್ಷಕ್ಕೆ ಅಂದಾಗ 10 ಸ್ಕ್ವೇರ್ ಮಾಡಿರಿ. 10 ಸ್ಕ್ವೇರ್ ಅಂದರೆ ಎಷ್ಟು, ಇದು 100 ಆಯಿತು. 11 ಸ್ಕ್ವೇರ್ 121. ಇದು 121 ಆಗ್ಬೇಕಂದ್ರೆ ಇಂಟು ಎಷ್ಟು ಮಾಡ್ತೀರಿ, ಇದಕ್ಕೆ 11 ಮಾಡ್ತೀರಿ. ಹಾಗಾದ್ರೆ ಇದಕ್ಕೂ 11 ಮಾಡಿರಿ. ಹಾಗಾದ್ರೆ ಟೋಟಲ್ ಇದು ನಮ್ಮದು ಅಸಲು ಆಯಿತು. ಹೌದಾ, ಅಸಲು ಅಂತಂದಾಗ ಟೋಟಲ್ ಇದನ್ನು ನಾವು ಆ್ಯಡ್ ಮಾಡಿದ್ರೆ ಎಷ್ಟಾಯ್ತು, 11 ಹತ್ತಲೇ 110, 210 ಅಂದ್ರೆ 100 ಅಂದರೆ 210 ಆಯಿತು. ಟೋಟಲ್ ಎಷ್ಟಾಯಿತು, 210 ಆಯಿತು. ಹೌದಾ, ಇದು ಕೂಡಿದ್ರೆ 210 ಆಯಿತು. 210ಕ್ಕೆ ಅವ್ರು ಕೇಳ್ಯಾರೀಗ ನೋಡಿರಿ, ಬಂತು ನಮ್ಮದು ಏನಪ್ಪ, ಟೋಟಲು ಎಷ್ಟದ ರೀ, 1.5 ಲಕ್ಷ ಡಿವೈಡೆಡ್ ಬೈ ಎಷ್ಟದ ರೀ, ನಮಗೆ ಟೋಟಲ್ ಎಷ್ಟದ ರೀ, 210. ಅದೇ ರೀತಿ ಇಂಟು 121ಕ್ಕೆ ಎಷ್ಟು, ಸಿಂಪ್ಲಿಫಿಕೇಷನ್ ಮಾಡಬೇಕೀಗ. ಓಕೆ, ಈಗ ನೋಡಿರಿ, ಇದು 1 0, ಇದು 1 0, 3 7 3 5 ಆಮೇಲೆ ಈ ಕಡೆ 3 0. ಓಕೆ, ಇದನ್ನು ನೀವು ಕಂಪ್ಲೀಟಾಗಿ ಸೊಲ್ಯೂಷನ್ ಮಾಡಿದ ಮೇಲೆ ಫೈನಲ್ ಆನ್ಸರ್ ಏನು ಬರುತ್ತೆ ಅಂದ್ರೆ 86,428.57. ಆಪ್ಷನ್ ನಂಬರ್ ಎ ಈಸ್ ರೈಟ್ ನೋಡಿರಿ. ಓಕೆ, ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಶಿಫ್ಟ್ಗಳು ದಿನೇ ದಿನೇ ಕಳೆದಂಗೆ ಈ ರೀತಿ ಕ್ವಶನ್ಗಳನ್ನು ಪಾಯಿಂಟ್ ಡೆಸಿಮಲ್ ಒಳಗೆ ಕೇಳ್ತಿರ್ತಾರೆ. ಓಕೆ, ಇವು 2023 ಕೇಳಿದ್ವಿ. ಈ 2024ರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡಿರಿ, ಯಾವ ರೀತಿ ಕ್ವಶನ್ಗಳು ಬರ್ತಾವಂತೆ. ಎಲ್ಲ 2 ಇಯರ್ಗಳನ್ನು ಶಿಫ್ಟನ್ನು ಮಿಕ್ಸ್ ಮಾಡಿ ಕ್ವಶನ್ಗಳನ್ನು ತರತೀನಿ. ಓಕೆ, ಅಂಕಿತ್ ಒಂದು ವಸ್ತುವನ್ನು 10% ಮಾರಾಟ ಮಾಡುತ್ತಾನೆ. ಅಂದ್ರೆ ಈಗ ಒಂದು ವಿಚಾರ ಮಾಡಿ, ಅವನು ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಅದು 100 10% ಲಾಸ್ ಅಂದ್ರೆ 90ಕ್ಕೆ ಮಾರಾಟ. ಓಕೆ, ಅವನು ಹೇಳಿದ್ದು ಬರ್ತದೆ. ಅವನು 30% ಕಡಿಮೆ ಬೆಲೆ ಖರೀದಿಸಿ, ನೋಡಿರಿ 30% ಕಡಿಮೆ ಬೆಲೆಗೆ ಮೈನಸ್ ಖರೀದಿಸಿ ಅಂದ್ರೆ ಎಷ್ಟಾಯ್ತು ರೀ, 70 ಆಯ್ತು. ಅಂದ್ರೆ -30 ಮಾಡಿರಿ. ಹೌದಾ, -30 ಮಾಡಿರಿ, ಬರೆದಿನಿ ಈ ಕಡೆ 70 ಆಯಿತು. ಹಾಗಾದ್ರೆ ಖರೀದಿಸಿದ ₹26 ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾನೆ. ಹಂಗಂದ್ರೆ ಇದಿದ್ದದ್ದು 26ರಷ್ಟು ಕಡಿಮೆ ಐತೆ ಅಂತ. ಅಂದರೆ ಎಷ್ಟಾಯ್ತು ರೀ, ಎಷ್ಟೈತಿ, 26ರಷ್ಟು ಕಡಿಮೆ ಐತಂದ್ರೆ ಅವನ ಲಾಭ 10% ಆಗಿರುತ್ತದೆ. ಅಂದ್ರೆ ಇದು 77 ಆಯಿತು. ಅಂದ್ರೆ ಯಾಕೆ ಹೇಳ್ರಿ, 10% ಅವನಿಗೆ ಲಾಭ ಆಗೈತೆ ಅಂದ್ರೆ 70ಕ್ಕೆ 27 ಆಯ್ತು. ಅಂದ್ರೆ ಅವನೇನು ಹೇಳತ್ತಾನ, ಇದಕ್ಕೆ ಡಿಫ್ರೆನ್ಸ್ ಎಷ್ಟದ ರೀ, 26 ಕಡಿಮೆ ಅದ ಅಂತ. ಅಂದ್ರೆ 26 ಅಂದ್ರೆ ಇದಕ್ಕೆ ಎಷ್ಟು ಕಡಿಮೆ ಆಯಿತು, 13% ಕಡಿಮೆ ಆಯಿತು. ಹೌದಿಲ್ಲ, 13% ಕಡಿಮೆ ಆಯಿತು. ಅಂದ್ರೆ 13% ಅಂದ್ರೆ 26 ಅಂದರೆ ಇಂಟು ಎಷ್ಟು ಮಾಡ್ಯಾರ್ರಿ, ಇಂಟು 2 ಮಾಡ್ಯಾರ. ಅಂದ್ರೆ 100 ಅಂದರೆ ಎಷ್ಟು, 200. ಅವನಿಗೆ ಕೊಳ್ಳುವ ಬೆಲೆ ಎಷ್ಟು ಅಂತಂದಾಗ 200. ನೋಡಿ ಎಷ್ಟು ಸಿಂಪಲ್ಲಾಗಿ ಟ್ರಿಕ್ಕಿ ಅದ. ಓಕೆ, ಇನ್ನು ಭಾಳಷ್ಟು ಕ್ವಶನ್ದವು ಮತ್ತೆ ತರ್ತಿರ್ತೀನಿ. ಓಕೆ, ಡನ್. 13ನೇ ಕ್ವಶನನ್ನು ನೋಡಿರಿ. ಪೃಥ್ವಿ 10:13 ಅನುಪಾತದಲ್ಲಿ ಪೇರಳೆ ಮತ್ತು ಪೀಚ್ ಹಣ್ಣುಗಳನ್ನು ಹೊಂದಿರುತ್ತಾರೆ. ಅದೇ ರೀತಿ ಸಲೀನ್ 7:9 ನೋಡಿ, ಅವರ ಅನುಪಾತವನ್ನು ಭಿನ್ನರಾಶಿಗಳು ಬರೀತೀನಿ ಫಸ್ಟಿಗೆ. ಓಕೆ, ಪಿ ಆಮೇಲೆ ಪೃಥ್ವಿ, ಸಲೀಮು, ಆಮೇಲೆ ಇನ್ನೊಬ್ಬ ವಿಕ್ರಮ್ ಅಂತದ. ಒಂದೇದ 10/13. ನೆಕ್ಸ್ಟು
ಎರಡನೇದ ಒಂದು 7/9. ಓಕೆ, ನೆಕ್ಸ್ಟ್ ಮೂರನೇದ ಹೇಳ್ತಾನೆ ರೀ ವಿಕ್ರಮ್ 5:7. ಎಷ್ಟು? 5:7. ಓಕೆ, ನೋಡಿರಿ ಈ ರೀತಿ ನಾವು ಅನುಪಾತಗಳನ್ನು ಎದಕ್ಕೆ ಹಿಂಗೆ ಬರ್ಕೊಂಡಿ ಅಂತ ಗೊತ್ತಾಗುತ್ತೆ. ಪೇರಳೆ ಪಿಚ್ ಹಣ್ಣುಗಳ ಹೊಂದಿದ್ದು ಪೇರಳೆ ಮತ್ತು ಪಿಚ್ ಹಣ್ಣುಗಳ ಅನುಪಾತ ಯಾರಲ್ಲಿ ಹೆಚ್ಚದ, ಗ್ರೇಟರ್ ರೇಷೋ, ಯಾರು ಹೆಚ್ಚು ರೇಷೋ ಹೊಂದಿದಾನ ಅಂತ ಕೇಳ್ಯಾರು. ಅಂದಾಗ ಈ ಭಿನ್ನರಾಶಿಗಳಲ್ಲಿ ಯಾವುದು ದೊಡ್ಡದು ಅಂತ ನಾನು ಓಕೆ ವೆರಿ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ ಒಂದೇ ಸ್ಟೆಪ್. ಫಸ್ಟಿಗೆ ಇಂಟು ಮಾಡಿರಿ. 10 × 9. ಫಸ್ಟಿಗೆ ಇದೇ ರೀತಿ ಮಾಡಬೇಕು. 10 × 9 ಅಂದ್ರೆ 90 ಆಯಿತು. ಓಕೆ, ನೆಕ್ಸ್ಟ್ ಇದನ್ನು ಸೆಕೆಂಡು 13 7 91. ಇವರಿಬ್ಬರಿಗೆ ಯಾರು ದೊಡ್ಡವರಾದರು? ಇವನ ಕಡೆ ಜಾಸ್ತಿ ಇದಾವೆ. ಓಕೆ, ನೆಕ್ಸ್ಟು ಈಗ ನಾ ಇವರಿಬ್ಬರದು ಮಾಡ್ತೀನಿ. 7 7 ಎಷ್ಟು? 49. 9 5 45. ಅಂದರೆ ಇವನಕ್ಕಿಂತ ಒಂದು ಕಡೆ ಹೆಚ್ಚದ, ಹೌದಾ? ಆಮೇಲೆ ಈಗ ನಾನು 91 ಮತ್ತು 49 ಕಂಪೇರ್ ಮಾಡಿದ್ರೆ ಹೆಚ್ಚು ಯಾರ ಕಡೆ ಇದಾವೆ ರೀ? 91 49 ಹೆಚ್ಚು ಮಾಡಿದ್ರೆ 91 ಕಡೆ ಹೆಚ್ಚಿದಾವೆ. ಅಂದರೆ ಯಾರು? ಸಲೀಮ್. ಹೌದಿಲ್ಲ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಶಾರ್ಟ್ಕಟ್ಟಾಗಿ ಮುಗಿಸ್ಬಿಡ್ಬೇಕು ರೀ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 14ನೆಯ ಪ್ರಶ್ನೆ. ಒಂದು ನಿರ್ದಿಷ್ಟ ಮೊತ್ತವು 10 ವರ್ಷಗಳಲ್ಲಿ ಏನಾಗುತ್ತೆ ರೀ? ಸರಳ ಬಡ್ಡಿ ದರದಲ್ಲಿ 7 ಪಟ್ಟಾಗುತ್ತೆ. ಹಾಗಾದರೆ 20 ವರ್ಷಗಳಲ್ಲಿ ಸರಳ ಬಡ್ಡಿಯಲ್ಲಿ ಅದು ಎಷ್ಟು ಪಟ್ಟು ಆಗುತ್ತದೆ? ವೆರಿ ಸಿಂಪಲ್ ನೋಡಿ. ಈಗ ಅಸಲು ಆಮೇಲೆ ಮೊತ್ತ. ಓಕೆ, ಆಮೇಲೆ ಹೇಳತ್ತಾನ 7 ಪಟ್ಟಾಗುತ್ತಂತ. ಇದು ಒಂದು ಇದ್ದದ್ದು 7 ಆಗುತ್ತೆ. ಎಷ್ಟು ವರ್ಷಕ್ಕೆ? 10 ವರ್ಷಕ್ಕೆ, ಹೌದಾ? ಡಿಫ್ರೆನ್ಸ್ ಎಷ್ಟದ ರೀ? 6 ಅದ. ಅಂದ್ರೆ ಇದಕ್ಕೆ ಎಷ್ಟದ ಡಿಫ್ರೆನ್ಸು? 6 ಅದ. ಅಂದ್ರೆ 6ಕ್ಕೆ 10 ವರ್ಷ ಬೇಕಾಗಿತ್ತು, ಹೌದಾ? ನನಗೇನು ಕೇಳ್ಯಾರ? 20 ವರ್ಷಕ್ಕೆ ಅಂತ ಕೇಳ್ಯಾರ. ಅಂದರೆ ಇದಕ್ಕೆ ಇಂಟು 2 ಮಾಡ್ತೀರಿ, ಇದು 20 ಆಯ್ತು. ಅಂದರೆ ಇದಕ್ಕೂ ಇಂಟು 2 ಮಾಡಿದರೆ 12 ಆಯಿತು. ಅಂದ್ರೆ 12 ಅಂದ್ರೆ 20 ಆಯಿತು. 20 ವರ್ಷಕ್ಕೆ ಎಷ್ಟಾಯ್ತು? 12 ಆಯ್ತಿಲ್ಲ. ಅಂದ್ರೆ ಅವನದು ಅರ್ಥ ಒಂದಿದ್ದು ಡಿಫ್ರೆನ್ಸಿಗೆ 12 ಡಿಫ್ರೆನ್ಸ್. ಇಲ್ಲಿ ಹೆಂಗೆ 6 ಬಂದೈತಿಲ್ಲ, ಇಲ್ಲಿ 12. ಅಂದ್ರೆ 12 ಒಂದು ಎಷ್ಟು? 13 ಪಟ್ಟು ಆಗುತ್ತೆ ನೋಡ್ರಿ. ಅರ್ಥ ಆಗತ್ತಿಲ್ಲ? ಪಟ್ನ 12 ಇಲ್ಲ ಬಂದದಿದ್ದರೆ 12 ಹಾಕಂಗಿಲ್ಲ. ಇಲ್ಲಿ 1 ಮತ್ತು 7ರ ಮಧ್ಯೆ 6 ಡಿಫ್ರೆನ್ಸ್ ಅದ. ಅಂದ್ರೆ ಅದೇ ರೀತಿ 1 ಮತ್ತು 13, 1 ಮತ್ತು ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ, ಅದ್ರ ಮಧ್ಯೆ 12 ಡಿಫ್ರೆನ್ಸ್ ಅದ. ಅಂದಾಗ 12 1 1 ಎಷ್ಟು? 13. ಅದೇ ರೀತಿ 6 1 ಎಷ್ಟು? 7. ಓಕೆ, ಆಪ್ಷನ್ ನಂಬರ್ ಎ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟು. ಈ ರೀತಿ ಕ್ವಶನ್ಸನ್ನು ಭಾಳ ಕೇಳ್ಯಾರ. ಓಕೆ, ನೆಕ್ಸ್ಟು ಏನದ ನೋಡಿರಿ. ಒಟ್ಟು ವಸ್ತುಗಳು 70%ವನ್ನು 20% ಲಾಭದಲ್ಲಿ ಮಾರಾಟ ಮಾಡಿದರೆ ಉಳಿದ ವಸ್ತುಗಳನ್ನು 10% ನಷ್ಟದಲ್ಲಿ ಮಾರಾಟ ಮಾಡಿದರೆ. ನೋಡಿ, ಫಸ್ಟಕ್ಕೆ 70%ವನ್ನು 20% ಲಾಭದಲ್ಲಿ ಮಾರಾಟ ಮಾಡಿದ್ರೆ, ಅಂದರೆ ಇನ್ನೊಂದು ಫಸ್ಟ್ 70% ಅದ ರೀ, ಇನ್ನೊಂದು 30 ಅದ. ಇದನ್ನು ಸಿಂಪಲ್ ಮಾಡ್ಕೊಂಡ್ರೆ 7 ಮತ್ತು 3 ಆಯಿತು. 70%ದು 20% ಲಾಭ. ಅದೇ ರೀತಿ ಉಳಿದ 10%ನ್ನು ಏನು ಮಾಡ್ತೀರಿ? ನಷ್ಟದಲ್ಲಿ ಮಾಡ್ತಾರೆ. ಓಕೆ, ಅಂದರೆ 70 ಹೋದ್ರೆ ಉಳಿದದ್ದು ಎಷ್ಟು? 30. ಅವನು ಉಳಿದದ್ದು 10% ಅಂತೆ ಲಾಭಕ್ಕೆ ಮಾಡ್ತಾರೆ. ಹಾಗಾದ್ರೆ ಒಟ್ಟಾರೆ ಲಾಭದ ಶೇಕಡ ಎಷ್ಟು ಅಂತ ಕೇಳ್ಯಾರ. ಈಗ ನೋಡಿರಿ, 7 2 ಎಷ್ಟು? 14. 140. 10 3 ಎಷ್ಟು? 30. ಹಾಂ, ಆಮೇಲೆ 7 3 ಟೋಟಲು 10 ಆಯಿತು. ಓಕೆ, ಡಿಫ್ರೆನ್ಸ್ 140 / 30 / 10 ಅಂದ್ರೆ 110 / 10. ಈ 0 ಹೋಯಿತು. ಎಷ್ಟು ಉಳಿತು? ನಮ್ಮದು ಉಳಿದದ್ದು ಶೇಕಡ 11ರಷ್ಟು ಅವರಿಗೆ ಲಾಭ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಸೊ ಇವು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ. ಯಾಕಂದ್ರೆ ಎಲ್ಲೆಲ್ಲಿ ಸೆಲೆಕ್ಟ್ ಕ್ವಶನ್ಗಳು ಬಂದಿರ್ತಾವಲ್ಲ ಅವುಗಳನ್ನ ನಾನು ಈಗ ತಂದಿದ್ದೀನಿ. ಇದು 2023 ಮತ್ತು 2024ರಲ್ಲಿ ನಡೆದಂತಹ ಕ್ವಶನ್ ಪೇಪರ್ದು PYQ. ಓಕೆ, ಡನ್. ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ, ಯಾಕಂದ್ರೆ ಪ್ರತಿಯೊಂದು ಲೆಕ್ಕವೂ ಒಂದೇ ಥರ ಇರೋಂಗಿಲ್ಲ. ಓಕೆ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.